ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಜೀವಿಕಾ. ಇಲ್ಲಿ ನಾನು ಸೀತಾಮಾತೆಯ ಒಂದು ಪುಟ್ಟ ಪಾತ್ರವನ್ನು ಪ್ರದರ್ಶಿಸುತ್ತಿದ್ದೇನೆ. ಸ್ವಾಮಿ, ನಿಮ್ಮ ಕಠೋರವಾದ ಮಾತುಗಳು ನನ್ನ ಹೃದಯವನ್ನು ಸೀಳುತ್ತದೆ. ದುಷ್ಟ ರಾಕ್ಷಸನ ಕುತಂತ್ರಕ್ಕೆ ಬಲಿಯಾದ ನನ್ನ ಅಪರಾಧವೇನು? ಪ್ರತಿ ಒಂದು ಕ್ಷಣ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದ ನನ್ನ ಮೇಲೆ ಏಕೆ ಸಂದೇಹ? ಸ್ವಾಮಿ, ನಾನು ಅಶೋಕವನದಲ್ಲಿ ರಾಕ್ಷಸಿಯರ ಕಾವಲಿನಲ್ಲಿ ಇದ್ದವಳು. ಆ ರಾವಣನ ಅರಮನೆಯಲ್ಲಿ ಇರಲಿಲ್ಲ. ಅಬಲೆಯಾದ ನಾನು ಬಲಾತ್ಕಾರದಿಂದ ಸ್ಪರ್ಶಿಸಲ್ಪಟ್ಟರೆ ಅದು ನನ್ನ ಅಪರಾಧವೇ? ಧಾರಾಳವಾದ ಅತಿ ಕ್ರೂರವಾದ ನಿಮ್ಮ ಮಾತುಗಳು ಕೇಳಲಾರ ಸ್ವಾಮಿ. ನನ್ನದಲ್ಲದ ಅಪರಾಧಕ್ಕೆ ಇಂಥ ಕಠಿಣ ಶಿಕ್ಷೆ ವಿಧಿಸುವುದು ಪುರುಷೋತ್ತಮನ ಧರ್ಮನಿಷ್ಠೆಗೆ ತಕ್ಕುವುದಿಲ್ಲ. ಸ್ವಾಮಿ, ನಿಮ್ಮಲ್ಲಿ ಸರ್ವವೂ ಸಮರ್ಪಣೆ ಮಾಡಿಕೊಂಡ ಈ ಅಬಲೆಯ ಮೇಲೆ ಕರುಣೆ ತೋರಿ. ಸಂದೇಹ ಪಡಲು ಅರ್ಹಳಲ್ಲದ ನನ್ನ ಮೇಲೆ ಇಂಥ ಅಪವಾದವನ್ನು ಹೊರಿಸಬೇಡಿ. ಆ ಸಂದರ್ಭಕ್ಕೆ ನಾನು ಹೊಣೆಯಲ್ಲ. ಆ ರಾವಣ ನನ್ನನ್ನು ಅಪಹರಿಸಿದ್ದಾಗ ನಾನು ಅಸ್ವತಂತ್ರಳಾಗಿದ್ದೆ. ನಾನಾಗಿ ಅವನ ವಶ ಆಗಲಿಲ್ಲ. ಪರಪುರುಷನ ದೇಹ ಸ್ಪರ್ಶವಾದಿದ್ದು ನಿಜವಾದರೂ ಅದು ನನ್ನ ಅಪರಾಧವಲ್ಲ, ಅದು ಆ ದೈವದ ಅಪರಾಧ. ಆ ಸಂದರ್ಭದಲ್ಲಿ ನನ್ನ ಮನಸ್ಸು ರಾಮನಲ್ಲಿ ನೀಲವಾಗಿತ್ತೇ ಹೊರತು ಕ್ಷಣ ಮಾತ್ರವೂ ಅತ್ತಿತ್ತ ಚಲಿಸಲಿಲ್ಲ. ಅಬಲೆಯಾದ ನಾನು ಆ ಸಂದರ್ಭದಲ್ಲಿ ಏನು ಮಾಡಲು ಸಾಧ್ಯವಿತ್ತು ಸ್ವಾಮಿ? ಏನು ಮಾಡಲು ಸಾಧ್ಯವಿತ್ತು? ಸರ್ವರಿಗೂ ಪ್ರಿಯವಾದ ಕರುಣಾಳುವಾದ ನೀವು ನನ್ನ ವಿಷಯದಲ್ಲಿ ಏಕೆ ಇಷ್ಟು ಕಠಿಣರಾದರು? ನೀವು ನನ್ನನ್ನು ಪರಿತ್ಯಜಿಸಿದರೆ ನಾನು ಸತ್ತಂತೆಯೇ ಸರಿ. ಬದುಕಿದ್ದು ಏನಾಗಬೇಕು? ಯಾರಿಗಾಗಿ ಬದುಕಬೇಕು? ಏತಕ್ಕೆ ಬದುಕಬೇಕು?